ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನನಗೆ ತುಂಬಾ ನಗು ಬರ್ತಿದೆ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಇದು ಉಪ್ಪಿನಕಾಯಿ ಮಾಡಿ ಒಂದು 7 ಡೇಸ್ ಆಗಿರ್ಬೋದು. ಆಲ್ಮೋಸ್ಟ್ ಬಾಟ್ಲನ್ನೇ ಖಾಲಿ ಆಗ್ತಾ ಬರ್ತಿದೆ. ಬಾಟ್ಲಲ್ಲಿರೋ ಉಪ್ಪಿನಕಾಯಿ ಖಾಲಿ ಆಗೋಷ್ಟೊತ್ತಿಗೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನೋಡಿ, ಬಾಟ್ಲಲ್ಲಿರೋ ಉಪ್ಪಿನಕಾಯಿ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ. ಅಷ್ಟು ಅಲ್ಟಿಮೇಟ್ ಆಗಿತ್ತು, ಸೂಪರಾಗಿತ್ತು. ವಿಡಿಯೋ ಮಾಡೋವಾಗ್ಲೂ ನಾನು ನನ್ನ ಮಗಳು ಒಂದು 4-5 ಪೀಸು ಹುಣಸೆ ಹಣ್ಣಿನ ಉಪ್ಪಿನಕಾಯಿ ಮತ್ತು ಮಾವಿನಕಾಯಿ, ಹಸಿಮೆಣ್ಸಿಕಾಯಿ ಇದೆಲ್ಲ ಮಿಕ್ಸ್ ಮಾಡಿದ್ದು. ಆಲ್ಮೋಸ್ಟ್ ತಿಂದಾಕೊಂಬಿಟ್ಟಿದ್ದೀವಿ ತುಂಬ. ಇರಪ್ಪ, ಇದನ್ನು ವಿಡಿಯೋ ಅಪ್ಲೋಡ್ ಮಾಡೋಣ, ಆಮೇಲೆ ಮಾಡೋದು ಅಂತಂದು ಹೇಗೆ ತೋರಿಸ್ಬಿಡೋಣ ಅಂತಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ನೋಡಿ, ನಾವು ಊರ ಕಡೆ ಹೋಗಿದ್ದಾಗ ಈ ಥರ ಹುಣಸೆ ಹಣ್ಣು, ಈಗ ಬೇಸಿಗೆ ಆಗಿರೋದ್ರಿಂದ ಈ ಹುಣಸೆ ಹಣ್ಣು ಸಿಗುತ್ತೆ ನಿಮಗೆ. ಆಲ್ಮೋಸ್ಟು ಬೇಸಿಗೆ ಟೈಮಲ್ಲಿ ಹುಣಸೆ ಹಣ್ಣು ಹಣ್ಣಾಗ್ತಾ ಬಂದಿರುತ್ತೆ. ನಾವು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಚಿಕ್ಕಪ್ಪವ್ರ ತೋಟಕ್ಕೆ ಹೋಗಿದ್ದು, ಅಲ್ಲಿಂದ ತೊಗೊಂಬಂದಿದ್ದು. ನೋಡಿ, ಇದು ಹುಣಸೆ ಹಣ್ಣು ಬಿಡಿಸ್ಬೇಕಾದ್ರೂ ನಾನು ಎಷ್ಟೊಂದು ಹುಣಸೆ ಹಣ್ಣು ತಿಂದಾಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬಾ ಅಂದರೆ ತುಂಬ ನಗು ಬಂದಿದೆ. ಯಾಕಂದರೆ ಖಾಲಿ ಆಗೋಗಿದೆ, ಆಲ್ಮೋಸ್ಟ್ ಉಪ್ಪಿನಕಾಯಿ ಖಾಲಿ ಆಗ್ತಾ ಬಂದುಬಿಟ್ಟಿದೆ. ನನ್ನ ಮಗಳು ಅಮ್ಮ ಮತ್ತೆ ಇನ್ನೊಂದು ಸತಿ ಮಾಡಮ್ಮ ಅಂತ ಅಂದು, ಓಕೆ ಆವಾಗ ಮಾಡೋಣ, ಈಗ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡಿದ್ವಿ. ನೋಡಿ, ಈ ಥರ ಹಳ್ಳಿ ಕಡೆ ನೀವು ಎಲ್ಲಾದರೂ ಹೋದಾಗ ಒಂದಷ್ಟು ಹುಣಸೆ ಹಣ್ಣನ್ನ ತೊಗೊಂಬನ್ನಿ. ಈಗ ಬೇಸಿಗೆ ಆಗಿರೋದ್ರೆ ನಿಮ್ಗೆ ಆಲ್ಮೋಸ್ಟ್ ಸಿಕ್ಕೇ ಸಿಗುತ್ತೆ. ಒಂದು 10 ಹುಣಸೆ ಹಣ್ಣಾದರೆ ಸಾಕು. ಒಂದು ಮಾವಿನಕಾಯಿನ ತೊಗೊಂಡಿದ್ದೀನಿ ನಾವು. ಹುಳಿ ಮಾವಿನಕಾಯಿ ಆದರೂ ಓಕೆ, ತೋತಾಪುರಿ ಆದರೂ ಓಕೆ. ಒಂದು 10ರಿಂದ 15 ಹಸಿಮೆಣ್ಸಿಕಾಯಿನ ನೋಡಿ ಉದ್ದುದ್ದ ಹೋಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹಸಿಮೆಣ್ಸಿಕಾಯಿ ಮತ್ತು ಮಾವಿನಕಾಯಿ, ಹುಣಸೆ ಹಣ್ಣು, ಸ್ವಲ್ಪ ಹುಣಸೆ ಹಣ್ಣು ಚೆನ್ನಾಗಿ ಮಾಗಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇದಕ್ಕೆ ಎಷ್ಟು ಒಂದು ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಇಷ್ಟು ತೊಗೊಂಡಿದ್ದೀರ ಅಂದರೆ ಒಂದು ಬಟ್ಲಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫಸ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ, ಈ ಥರ ಒಂದು ಗ್ಲಾಸ್ ಜಾಡಿನೋ ಇಲ್ಲ ಉಪ್ಪಿನಕಾಯಿ ಜಾಡಿನೋ ಹೇರ್ ಔಟ್ ಆಗ್ದಂಗೆ ನೀವು ಇದನ್ನು ಸ್ಟೋರ್ ಮಾಡಿಟ್ಟಿದ್ರೆ ಸಾಕು. ಜಸ್ಟ್ ಒಂದು 2 to 3 ಡೇಸಲ್ಲೆಲ್ಲ ಹುಣಸೆ ಹಣ್ಣಿಗೆ ಉಪ್ಪು ಹಿಡ್ದು ರಸ ಬಿಟ್ಕೊಂಬಿಡುತ್ತೆ ಅದು ಚೆನ್ನಾಗಿ. ಇದಕ್ಕೆ ಏನು ಮಸಾಲೆ ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 5ರಿಂದ 10 ಗ್ರಾಮಷ್ಟು ಮೆಂತ್ಯ ಆದರೆ ಸಾಕು. ಒಂದು 25 ಗ್ರಾಮಷ್ಟು ಸಾಸಿವೆ, ಒಂದು 100 ಗ್ರಾಮಷ್ಟು ಬೆಳ್ಳುಳ್ಳಿ, ಮತ್ತು ಮೆಂತ್ಯವನ್ನು ಸಾಸಿವೆನ ಚೆನ್ನಾಗಿ ಕೆಂಪಳ್ಳಂಗೆ ಹುರಿದಿಟ್ಕೋಬೇಕು. ಇದನ್ನು 3 ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಮಾಗಿದೆ. ಒಂದು 50 ml ಅಷ್ಟು ಎಣ್ಣೆನ ತೊಗೊಂಡು, ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಅಚ್ಕಾರದ ಪುಡಿ ಮತ್ತು ನೀವೇನು ಗ್ರೈಂಡ್ ಮಾಡ್ಕೊಂಡಿರ್ತೀರಲ್ಲ ಆ ಮಸಾಲೆನ ಹಾಕ್ಕೋಬೇಕು. ಒಂದು 2 to 3 ಮಿನಿಟ್ಸು ಚೆನ್ನಾಗಿ ಬೆಳ್ಳುಳ್ಳಿ ಸ್ಮೆಲ್ಲು ಮತ್ತು ಮೆಂತ್ಯ ಏನು ಕಹಿ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಎಣ್ಣೆ ಒಳಗೆ ಈ ಥರ ಬಾಡಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ತಣ್ಣಗಾಗ್ಬಿಟ್ಟು ನೀವು ಏನು ಕಟ್ ಮಾಡಿ ಮಾಗಿಸಿರ್ತೀರಲ್ಲ ಮಾವಿನಕಾಯಿ, ಹುಣಸೆ ಹಣ್ಣು, ಹಸಿಮೆಣ್ಸಿಕಾಯಿ ಆ ಹೋಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಉಪ್ಪಿನಕಾಯಿ ರೆಡಿ ರೀ. ಸೂಪರಾಗಿರುತ್ತೆ. ಉಪ್ಪು ಖಾರ ಕರೆಕ್ಟಾಗಿ ಹಾಕಿದ್ರಿ ಅಂತಂದರೆ ಸ್ವಲ್ಪ ಜಾಸ್ತಿ ಇರಬೇಕು ಉಪ್ಪಿನಕಾಯಿಗೆ. ಉಪ್ಪು ಖಾರ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ವಿಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಖಾಲಿನೇ ಆಗೋಗಿದೆ. ಸೂಪರ್ ಅಂದರೆ ಸೂಪರ್ ಇದೆ. ವಿಡಿಯೋ ಇಷ್ಟ ಆದಲ್ಲಿ ಕೊನೆವರೆಗೂ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.